ಲಕ್ಷ್ಮೀ ದೇವಿ ಅಮ್ಮ ಲಕ್ಷ್ಮೀ ದೇವಿ ಅಮ್ಮ ಲಕ್ಷ್ಮೀ ದೇವಿ ನಿಮ್ಮ ಗಂಡ ಅಲ್ಲದಿದ್ದಾರೆ ಪರಿದಂಡ ನಿಮ್ಮ ಗಂಡ ನಾ ಇಲ್ಲದಿದ್ದಾರೆ ಬರಿದಂಡ ನಿಮ್ಮ ಗಂಡ ಬರಿದಂಡ ಖಂಡಿತ ಲಕ್ಷ್ಮೀ ದೇವಿ ನಗಾಡುದು ನಿನಗೆ ಗೊತ್ತಾಗಿಲ್ಲ ನನಗೆ ಗೊತ್ತಾಯ್ತು. ಏನು ಅವನಿಗೆ ಮಾತಾಡಲಿ ಶಬ್ದ ಸಿಗ್ಲಿಲ್ಲ. ಈ ನಗಾಡುದಲ್ಲ ಅದಕ್ಕೆ ಕೆಲವು ಸಲ ನೆನಪಾಗ್ತಿತ್ತೆ. ಕೆಲವು ಸಲ ಚಪ್ಪಾಳೆ ಬೀಳ್ಲಿಲ್ವ ಮೊದಲು ಚಪ್ಪಾಳೆ ನಾನೇ ಹಾಕ್ತೇವೆ. ಅದು ಮರ್ಯಾದೆ ಇದ್ದವ್ರ ಅದು ಚಪ್ಪಾಳೆ ಹಾಕೋದು. ಗುಟ್ಟಿನ ಮೊಟ್ಟೆ ಉಂಟು ಮತ್ತೆ ನನ್ನ ಅರ್ಥ ನನಗೆ ಹೇಳಿ ಬರ್ತದೆ. 100 ಪದ್ಯ ಸಾಕಾಗಿದೆ, 200 ಪದ್ಯಕ್ಕೂ ಅರ್ಥ ಹೇಳಿ ಮುಗಿಸ್ತೀರಲ್ಲ. ಅಲ್ಲ ಮಾತಾಡಿ ಮಾತಾಡಿ ನಿಮ್ಗೆ ಸ್ವಲ್ಪ ಬೇಸರ ಬರುವುದಿಲ್ವ? ಹೇಳಿಲ್ಲ ಹಾಗೆ ಹೇಳಿದ ಪಾತ್ರ ಹೇಳಿದ್ದಾರೆ. ಪದ್ಯದ ಅರ್ಥ ಆರಂಭ ನನ್ನದು, ಮತ್ತದಕ್ಕೆ ಅರ್ಥ ಬೇಡ. ಎಲ್ಲದಕ್ಕೂ ಅರ್ಥ ಉಂಟು. ಮಾತಿಗೆ, ಮೌನಕ್ಕೆ, ನಗುವಿಗೆ, ಅಳುವಿಗೆ. ತಪ್ಪಾಯ್ತು ಮಾಡ್ಕೊಂಡು ತಪ್ಪಾಯ್ತು ಅಂದ್ಬಿಟ್ಟು ತಪ್ಪು ಮಾಡಬಹುದು ಆಲೋಚನೆ ಮಾಡ್ಬೇಕು. ತಪ್ಪಾಗ್ತದೆ ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಿಮ್ಗೆ ದೊಡ್ಡದು ಮಾಡಿದೆ ಯಾರು ಅವ್ರು ನನ್ನ ಕರ್ಕೊಂಡು ನೋಡುವ. ಇಲ್ಲ ನೀನ್ ಹೇಳ್ತಾ ಇದ್ದೀರ ದೊಡ್ಡದು ಮಾಡಿದ್ ನಾನು ಅಂತ. ಬೇರೆಯವರಲ್ಲ ನೀನೇ ಅಂತ ಹೇಳ್ತಾ ಇದ್ದೀರ. ಅಮ್ಮ ನಿಮ್ಮ ಸಿಟ್ಟು ಚಂದದ ನಿಧಿ ನೀವು. ಸಿಟ್ಟು ಬಂದ್ರೆ ಎಷ್ಟು ಚಂದ ಕಾಣ್ತೀರ. ನೀನು ಹೇಳಿ ಗೊತ್ತಾಗಬೇಕಾದಿಲ್ಲ. ಕಂಡುದ ನುಡಿದರೆ ಕೆಂಡದಂತ ಸಿಟ್ಟು. ಇದ್ದದ್ದು ಇದ್ದಾಗ ಹೇಳಿದ್ರೆ ಸಿದ್ದಪ್ಪ ಎದ್ದು ಬಂದು ಎದೆಗೆ ಹೋದ್ನಂತೆ. ಈ ಪ್ರಪಂಚದಲ್ಲಿ ಸತ್ಯ ಯಾರಿಗೆ ಇಷ್ಟ ಆಗುವುದಿಲ್ಲಮ್ಮ. ಎಲ್ಲ ಸುಳ್ಳು ಹೇಳ ಬದುಕಬೇಕು. ನಾವು ಸತ್ಯ ಹೇಳಿದ್ರೆ ಒಬ್ಬರು ನಂಬುದಿಲ್ಲ. ಇದನ್ನ ಇದ್ದಾಗ ಹೇಳಿದ್ರೆ ಸಿದ್ದಾಪುರ ಸಿಟ್ಟು ಅಂತ. ಹೌದು ನಿಮ್ಮ ಹತ್ರ ನನಗೆ ಅಮ್ಮ ಈಗ ನಿಮ್ಮಿಬ್ಬರನ್ನ ಮಾತಾಡೋದೇ ಬೇಡ. ಅವಕಾಶ ಕೊಡ್ತೇನೆ ನಿಮಗೆ. ಸತ್ಯದ ಸ್ಥಿತಿಯಲ್ಲಿ ಅವಕಾಶ ಕೊಡೋದು ನಾನು ಒಬ್ಬನೇ. ನಿಮಗೂ ಸೇರ್ತಿ. ಹಾಗೆ ನೆನ್ಪಿಟ್ಕೊಳ್ಳಿ ಅಮ್ಮ. ನಿಮ್ಮ ಗಂಡನ ನೀ ಅಂತ ಗಡಬಡಿ ಮಾಡ್ತೇವೆ. ಇಲ್ಲ ದೀರ್ ತೊಡೆ ಬರೇ ದಂಡ ದಂಡ ಪಿಂಡ. ಅದು ಬಹಳ ಮಾತಾಡುವಾಗ ಉಸಿರು ನಿಂತು ಹೋಗ್ತದೆ. ಬಂತಲ್ಲ ನಿಮ್ಮ ಗಂಡ ನಾನಿಲ್ಲದಿರ್ತೇನೆ ಅಂತ ಆಗುವಾಗ ನಿಮ್ಮ ಗಂಡನ ಅಲ್ಲಿ ಉಸಿರು ನಿಂತಿರಟ್ಟಿಲ್ಲ ಮತ್ತೆ ಬರ್ತದೆ ಅಂತ. ಹಾಗಾಗಿ ಅಮ್ಮ ನಿಮ್ಮ ಯಜಮಾನರ ಏನಾದ್ರೂ ಆಟ ನಡೆಯಬೇಕು. ನಮ್ಮ ವ್ಯವಸ್ಥೆ ಬೇಕು, ನಮ್ಮ ಕಾರ್ಯ ಬೇಕು. ನಾನಿಲ್ಲ ಅಂತಾದ್ರೆ ನಿಮ್ಮ ಯಜಮಾನರಿಗೆ ಏನು ಇಲ್ಲವೇ ಇಲ್ಲ. ಬೇಕಿತ್ತ ಎಲ್ಲಾ ಪ್ರಸಂಗದಲ್ಲೂ ನಿಮ್ಮ ಯಜಮಾನರು ಇವತ್ತಿನವರೆಗೆ ಏನಾದ್ರೂ ಕಾಣಿಸಿಕೊಂಡಿದ್ದಿದ್ರೆ ಅದು ಸುದರ್ಶನನ ಕೃಪಾ ಪೋಷಣದ ಅಡಿಯಲ್ಲಿ ಬಿಟ್ರೆ ನಿಮ್ಮ ಯಜಮಾನರು ಮತ್ತೆ ಯಾವ ಪ್ರಸಂಗದಲ್ಲಿ ಯಾರೊಟ್ಟಿಗೆ ಹೋದ್ರೆ ಹೆಸರಿಲ್ಲ. ಹೇಳಿ ಮಗ ಹೇಳಿದ ಹೂವಾಕು ಅಂತ ಹೇಳಿ ಈಗ ಅಪ್ಪನ ದಂಡ ಅಂತ ಹೇಳಿದವರಿಗೆ ಮಕ್ಕಳು ಬೆಳೀತಾರೆ. ಸುಮ್ಮನೆ ಇರ್ತೀರೇನು? ಸುಮ್ಮನೆ ಇರುವುದ ಸರಿ ಒಪ್ಪಿಕೊಂಡ್ರ ಅಲ್ಲಿ ಅಲ್ಲ ಅದು ಸರಿ ಅಂತ ಹೇಳಿದೆ ಅಂತ ನೀನು ಆಗ ನಗೆ ಆಡ್ತಿಲ್ಲ ಆರಂಭದಲ್ಲಿ. ಅವನಿಗಂತ ಹೇಳಿದ್ರು ಹೇಳಿದ್ದು ಸರಿ.
ಅವನಿಗೆ ಹೇಳ್ತಾ ಇರೋದು ಸರಿ. ಸರಿ 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 ಆದ್ರೂ ನಾನು ಹೇಳಿದ್ದೆ ಸರಿ ಅಂತ ಹೇಳ್ಬೇಕು. ಅವ್ರು ಕೊಂಕು ನೋಡಿ ಎಷ್ಟೆಷ್ಟು ಹೊತ್ತಿಗೆ ಯಾವ್ಯಾವ ಕಡೆ ಬೀಸ್ತಾರೆ ಅಲ್ಲ, ಆದ್ರೂ ನೀವು ಅವರನ್ನೇ ಓಲೈಸ್ತೀವಿ. ಕೆಲವೊಮ್ಮೆ ನನ್ನ ಕಡೆ ಬೀಸ್ತಾರಷ್ಟೇ, ಕೆಲವೊಮ್ಮೆ ತಾಗುದು ಯಾರಿಗೋ. ಕೆಲವೊಮ್ಮೆ ನೀನು ಹೇಳಿದ್ದು ಸರಿ, ಹಾ ನೀನು ಹೇಳಿದಾಗೆ ನಾನು ಒಪ್ಪಿಕೊಳ್ಳ. ಸರಿ ಹೇಳಿದ್ದು ನಾನು ಮತ್ತೆ ಸುಳ್ಳು ಹೇಳಿಕ್ಕೆ ನಾನ ನೀವಿರುವಾಗ ತಗ್ಲಿ ತಗ್ಲಿ ಯಾವುದು ತಗ್ಲಿ ತಗ್ಗುವುದೇ ಇಲ್ಲ. ಅದು ತುಂಡಾಗ್ಬೇಕು ಬಿಟ್ರೆ ಹೌದಾ? ವಜ್ರದ ಕಂಬ ಹಾಗೆ. ಆಗುದಿದ್ರೆ ಯಾವತ್ತ ಆಗ್ತದೆ. ಹೀಗೆ ನಿಂತಾಗ ಇನ್ನು ಹೇಳಿದ್ರೆ ನೀವು ತಗ್ಗಿ ಬಂದು ಅದು ಬಾಗಿ ತಗ್ಗಿದ್ರು ಮಾತ್ರ ಪಲ್ಲಕ್ಕಿ ಆಗ್ತದೆ. ಹೌದೌದು ಮಾತು ಪ್ರಾರಂಭ ಮಾಡಿ. ನನಗೆ ನೆನಪಾಗುದ ಎದುರುಗಡೆ ನೀನಿದ್ದಾಗ ನೀ ಸರಿ ಇತ್ತೇ ಇಲ್ವೋ, ಹೌದು. ಅದೊಂದು ನೆನಪಾಗುದು ನನಗೆ. ಸುಮ್ಮನೆ ನೀವು ಮನಸ್ಸಲ್ಲೇ ಹೇಳ್ಕೊಬಿಡಿ. ಬಾಗಿದ ಬಿದಿರು ಪಲ್ಲಕ್ಕಿ ಆಗ್ತದೆ, ನೇರ ಇರುವುದು ಬೀದಿಗೆ ಬಿದ್ದಿರು ಚಟ್ಟ ಬರುವುದು. ಹೌದು. ಅದನ್ನು ನೆನಪು ಬೇಸರಾಗುದು. ಆಗ್ತದೆ ಅವರು ಪೂರ್ಣ ಇನ್ನೊಬ್ಬರ ಬಾಯಲ್ಲಿ ಮಾತಾಡ್ತಿಲ್ಲ. ನಾನು ಮಾತಾಡ್ಲಿಕ್ಕೆ ಯಾರು ಅಲ್ಲ, ನಿಮಗೆ ಯಾರು ಮಾತಾಡ್ಲಿಕ್ಕೆ ಕೊಡಬೇಕು ಅಂತ ಇಲ್ಲ. ಇರಲ ರೀತಿ ಈಚೆ ಹೋಗ್ತದೆ ಸಾಕು, ಪುನಃ ಹೋಗ್ತದೆ. ಮಗನೇ. ಅಷ್ಟೆಲ್ಲ ಸಾಧನೆಯನ್ನು ಅವರು ಮಾಡಿದ್ದಾರೆ, ಅದು ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೀಯ. ಸರಿ, ಕೇವಲ ನೀನು ಅಂತ ಹೇಳಿದ್ರೆ ಸಾಕಾಗುತ್ತೆ. ಮತ್ತೆ? ನೀನು ಅಂತ ನಾನು ಒಪ್ಪಿಕೊಳ್ಳಬೇಕು ಅಂತ ಆದ್ರೆ ನನ್ನದು ಕೆಲವು ಪ್ರಶ್ನೆ ಉಂಟು. ನೀವು ಪ್ರಶ್ನೆ ಕೇಳ್ತೀರಾ? ಪ್ರಶ್ನೆ ಕೇಳ್ತೇನೆ, ನಾನು ಉತ್ತರ ಕೊಡಬೇಕು. ಉತ್ತರ ಕೊಡಬೇಕು. ತಟ್ಟಂತೆ ಉತ್ತರಿಸಬೇಕಾ? ಕೊಡು. ಹಾಗೆ ಕೊಟ್ಟೆ ಅಂತ ಆದ್ರೆ ನೀನು ನನಗೆ ಸಮಾಧಾನ ಆಯ್ತು ಅಂತ ಆದ್ರೆ ನಾನು ಒಪ್ಪಿಕೊಳ್ತೇನೆ. ನಾನು ಪ್ರಶ್ನೆ ಕೇಳ್ತೇನೆ, ನೀನು ಉತ್ತರ ಕೊಡಬೇಕು. ಪ್ರಶ್ನೆ ಕೇಳುವುದು ನೀವು, ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ನಾನು. ಈ ಮಧ್ಯದಲ್ಲಿ ಒಬ್ಬರು ನಿರ್ಣಾಯಕ ಬೇಡುವ, ಒಂದು ಮಧ್ಯಸ್ಥರು ಬೇಕು. ಬೇಕು. ದೇವ್ರೆ ದೇವ್ರೆ, ಅಮ್ಮ ಪ್ರಶ್ನೆ ಕೇಳ್ತಾರೆ, ನನಗೆ ಅವಕಾಶ ಉಂಟು. ನಾನು ಕೊಡ್ತೇನೆ. ತಡೆರಿ. ಒಳ್ಳೆ ಪ್ರಶ್ನೆ ಕೇಳಬೇಕು. ನನ್ನ ಅರ್ಥ ಮತ್ತು ಉಂಟು. ಗಡಿಬಿಡಿ ಮಾಡಬೇಡಿ ನೀವು. ಇಲ್ಲ ಇಲ್ಲ, ನಿಲ್ಲಿಸುವುದು ಕಣ್ಣಲ್ಲಿ ಉಂಟು. ಅಮ್ಮ ಪ್ರಶ್ನೆ ಕೇಳ್ತಾರೆ, ನಾನು ಉತ್ತರ ಕೊಡ್ತೇನೆ. ನಮ್ಮಿಬ್ಬರ ಮಧ್ಯೆ ನೀವು ನಿರ್ಣಾಯಕರಾಗಿ ಕಾರ್ಯ ಮಾಡಬೇಕು. ಮಧ್ಯಸ್ಥನಾಗಿ ಉತ್ತರ ಕೊಡು. ಈಗ ನಾನಿಮ್ಮ ಮಗ ಅಲ್ಲ ಅದು ಗೊತ್ತುಂಟು ಬಿಡು. ಎಂಬ ಭಾವನೆಗೆ ನೀವು ಸಿಗ್ಬೇಕು. ಅವರು ನಿಮ್ಮ ಹೆಂಡತಿ ಅಲ್ಲ ಪ್ರಶ್ನೆ ಬಿಡು ಅಂತೇಳಿ ಪ್ರಶ್ನೆ ಕೇಳೋರು ಮಾತ್ರ ಅಲ್ಲಿಗಲ್ಲಿ ಯಾವುದೇ ಭಾವನೆಗಳಿಗೆ ವ್ಯವಹರಿಸಕೂಡದು. ಅವಳು ಹೆಂಡತಿ ಇದ್ದಾಳೆ, ಇವ ಮಗ ಇದ್ದಾನೆ, ನನ್ನ ತರತಮ ಇಲ್ಲ. ಬರಬಾರದು. ಯಾಕೆ ಗೊತ್ತಾ? ನ್ಯಾಯಾಧೀಶ ಉತ್ತಮವಂತರಾಗಿರ್ಬೇಕಮ್ಮ. ಒಂದ್ ಸಣ್ಣ ಕಥೆ ನೆನಪಾಗುದು. ಅಣ್ಣ ತಮ್ಮರಿಬ್ಬರು ದೇವಸ್ಥಾನ ಅರ್ಚಕರು, ಅವರಿಬ್ಬರ ಮಧ್ಯೆ ಗಲಾಟೆ ಆಯ್ತು. ತೀರ್ಥ ನಾನು ಕೊಡಬೇಕು ಅಂತ ಹೇಳುದು, ಅಣ್ಣ ತಮ್ಮ ನಾನು ಕೊಡಬೇಕು ಅಂತ ಹೇಳುದು. ನ್ಯಾಯಾಧೀಶರ ಬಳಿ ಪ್ರಕರಣ ಹೋಯ್ತು. ನ್ಯಾಯಾಧೀಶರು ಹೇಳಿದಂತೆ, ಅಣ್ಣ ಬಹಳ ವರ್ಷದಿಂದ ದೇವಸ್ಥಾನದ ತೀರ್ಥ ನಾನು ಕೊಡ್ತಾ ಇದ್ದೇನೆ, ತಮ್ಮ ಈಗ ಬಂದು ನಾನು ಕೊಡ್ತಾ ಅಂತ ಹೇಳ್ತಾ ಇದ್ದಾನೆ, ಇದು ಸರಿ ಎಲ್ಲ ನ್ಯಾಯ ಬೇಕು ಅಂತ ಹೇಳಿದಂತೆ. ಆಗ ನ್ಯಾಯಾಧೀಶರು ಉತ್ತರ ಕೊಟ್ಟರಂತೆ, ಏನು ಈಗ ಯಾರು ಕೊಡಬೇಕು ಯಾರ ಕೊಡಬಾರದು ಎನ್ನುವುದನ್ನು ಹೇಳ್ತೇನೆ, ತಮ್ಮ ತೀರ್ಥ ಅಂದ್ರೆ ಏನು ಅಂತ ಕೇಳಿದ್ರು. ಅಂದ್ರೆ ನ್ಯಾಯಾಧೀಶರಿಗೆ ಅದು ಗೊತ್ತಿಲ್ಲ. ಆಗಲ್ಲ. ಇವ್ರು ತೀರ್ಥ ಅಂದ್ರೆ ಏನು? ಇವರೇ ಕೊಡಲು ಬಲ್ಲರು. ಕೊಡಲು ಬಲ್ಲರು. ಹೌದು ಹೌದು. ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅವನಿಗೆ. ಪ್ರಶ್ನೆ ಕೇಳ್ತೇನೆ ನಾನು. ಪ್ರಶ್ನೆಗೆ ಅರ್ಥ ಇಲ್ಲದೆ ಇದ್ರೆ ತೊಂದರೆ ಇಲ್ಲ, ಗಟ್ಟಿ ಪ್ರಶ್ನೆ ಅಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾನು ಕೇಳುದು ಯಾವುದು ಹಾಗೆ ಹಾಗೆಲ್ಲ. ಪ್ರಶ್ನೆ ಎಂತದ್ದು ಅಂತ ಅರ್ಥ ಆಗ್ಬೇಕು. ಇನ್ನಷ್ಟು ಹೊರಟಿದೆ. ಹೌದೌದು. ಅಮ್ಮ ಎಲ್ಲಿಂದ ಪ್ರಾರಂಭ? ನಾನಾ ಬಗೆಯ ಅವತಾರವನ್ನು ಮಾಡಿದವರಿದ್ದಾರೆ ಇವರು. ಅವ್ರ ಅವತಾರ ಹೇಳಿ ಉತ್ತರ ಕೊಡ್ತೇನೆ. ಅಷ್ಟೆಲ್ಲ ಬೇಡ, ಅಷ್ಟೆಲ್ಲ ಬೇಡ, ಒಂದು 4-5. ಅದರಲ್ಲಿ ಮೊದಲನೆಯದು ಮತ್ಸ್ಯಾವತಾರ. ಅದರಿಂದ ಸೋಮಕಾಸುರನನ್ನ ಕೊಂದವರು. ಪ್ರಾರಂಭ ಮಾಡಿದ್ರ ಭಯ ಗಡಗಡ 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 ನಿಮಗಾಗ್ತದೆ ಬಡ ಬಡ. ಈಗ ಅಂತದ್ದು ಎಲ್ಲಿಂದ ಪ್ರಾರಂಭ? ಮತ್ಸ್ಯಾವತಾರ. ಅಲ್ಲಿಂದ ಪ್ರಾರಂಭ ಮಾಡುವ. ಕೂರ್ಮ ಚಿಪ್ಪಿನು
ದಂತದೊಳು ದಂತದೊಳು ಮತ್ತೆ ಮನುಜ ಹರಿ ಊರೊಳಗಿ ಮತ್ತೆ ಮನುಜ ಹರಿ ಊರೊಳಗಿ ಮತ್ತೆ ಮನುಜ ಹರಿ ಊರೊಳು ಹರಿ ಊರೊಳು ಮತ್ತೆ ಮನುಜ ಹರಿ ಊರಳು ಹರಿ ಊರಳು ನರವಿಯಾಗಿದೆ ಗಾಯ ನರಗರಿಯಾಗಿದೆ ಇವರಿಗೆ ಇತ್ತೆದ ಗಾಯವನ್ನು ನಾನು ಇತ್ತ ಸಹಾಯವನ್ನು ಇಮಗೆ ಇತ್ತೆದ ಗಾಯ
ದಂತದುಳು ದಂತದುಳು ವಾಮನನಾಗಿರಿ ಪಾದಗಳಿತ್ತೆ ಸಗಾಯದನು ವಾಮನನಾಗಿರೆ ವಾಮನನಾಗಿರೆ ಅಮ್ಮ ಪ್ರಶ್ನೆಯನ್ನೇನೋ ಕೇಳ್ತಾ ಇದ್ದೇನೆ. ಹೌದು. ಕೇವಲ ಪ್ರಶ್ನೆ ಒಂದು ಉತ್ತರ ಅಂತ ಹೇಳಿದ್ರೆ ಸಾಕಾಗಲ್ಲ. ಪ್ರಶ್ನೆ ಕೇಳಿ. ಪ್ರಶ್ನೆಗೆ ಉತ್ತರ ಅಂತ ಇರ್ತದಲ್ಲ, ಅದೇ ಉತ್ತರ ಬೇಕು. ಯಾವುದು? ಅವತಾರವನ್ನು ತಾಳಿ ಲೋಕ ಕಲ್ಯಾಣವನ್ನು ಮಾಡಿದವರು ಇವರು. ಮೊಟ್ಟ ಮೊದಲನೇದಾಗಿ ಮೊದಲನೇ ವೇಷ. ಹೌದು, ಮೊದಲನೇ ವೇಷ ಯಾವುದು? ತಮಾಸುರನನ್ನು ಕೊಲ್ಲುವುದಕ್ಕೆ ಮತ್ಸ್ಯಾವತಾರವನ್ನು ತಾಳಿದವರು ಇವರು. ಆ ಮತ್ಸ್ಯಾವತಾರವನ್ನು ಮಾಡುವಾಗ ನೀನು ಇದ್ದೆ 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 ಅಂತಾದ್ರೆ ನೀನು ಎಲ್ಲಿದ್ದೆ? ಲೋಕಕ್ಕೆ ಆವರಿಸಿದ ಕತ್ತಲನ್ನು ದೂರಪಡಿಸುವುದಕ್ಕಾಗಿ ನಿಮ್ಮ ಯಜಮಾನರಾಗಿದ್ದು ಮತ್ಸ್ಯ. ಒಗಸೆ ಗಾತ್ರದಲ್ಲಿ ಹಿಡಿಯುವ ನೀರಿನಲ್ಲಿ ಪುಟ್ಟ ಮೀನು ಬೆಳೆದಾಗ ಕೆರೆಗೆ ಹಾಕಿದ್ರು. ಸ್ಥಳ ಸಾಲದ ಇದ್ದಾಗ ಬಾವಿಗೆ ಹಾಕಿದ್ರು. ಹೌದು. ಸ್ಥಳ ಸಾಲದ ಇದ್ದಾಗ ನದಿಗೆ ಹಾಕಿದ್ರು. ಅಲ್ಲಿಯೂ ಸ್ಥಳ ಸಾಲದ ಇದ್ದಾಗ ಸಮುದ್ರಕ್ಕೆ ಹಾಕಿದ್ರು. ಹೌದು. ಅಮ್ಮ, ಓ ದುಷ್ಟ ತಮಾಸುರನನ್ನು ಕೊಂದಿದ್ದು ಮತ್ಸ್ಯಾವತಾರಿಯಾಗಿ. ಹೌದು. ಅಮ್ಮ, ಓ ನೀರನ್ನು ಸೀಳಿ ಹೋಗುವುದಕ್ಕೆ ಮೀನಿಗೆ ಯಾವ ಬಲ ತಾಯೇ? ನಾನಾಗಿದ್ದೆ ಆ ಸಂದರ್ಭದಲ್ಲಿ ಆ ಮತ್ಸ್ಯನ ರೆಕ್ಕೆ, ಅದರಿಂದಲೇ ಪಡೆದುಕೊಂಡೆ. ಎಂತದ್ದು ನೀವು? ಅಮ್ಮ, ನನಗೆ ಇಂಥದ್ದೊಂದು 4 ನಿರ್ಣಾಯಕರಿದ್ರೆ ಕೆಲವು ಮಕ್ಕಳು ತಯಾರಾಗ್ತಾರೆ. ಸಿಕ್ಕಾಪಟ್ಟೆ ಹಗುರ ಅದ್ನಂತೆ ಹೇಳ್ಕೊಂಡು ಬಂದೆ. ಅಲ್ಲ, ಮೌಲ್ಯ ನಿಮ್ಗೆ ಹೆಚ್ಚುಂಟು. ಮೌಲ್ಯ ಹೆಚ್ಚು. ನಾನು ನಿದ್ರೆ ಮಾಡಿದ ನೋಡಿದ್ದ ಹಾಗಲ್ಲ, ಯೋಗ ನಿದ್ರೆ ಅಲ್ವೇ ಅಲ್ಲ. ಮತ್ತೆಂತ ನಿರ್ಣಯ ನೀಡಬೇಕು ಅಂತ ಆದ್ರೆ ಸಾವಧಾನವಾಗಿ ಯಾವುದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡ್ಬೇಕು ಬೇಡವಾ? ಮಗನೇ, ಇದು ಯೋಚನೆ ಮಾಡ್ತಾ ಇದ್ರು, ಯೋಚನೆ ಮಾಡ್ತಾ ಅಂತ ಯೋಚನೆ ಉತ್ತರ ಒಂದು ಸರಿ ಕೊಡಿ. ಅಲ್ಲ ಅಂತ ದೋಮ ಹೇಳಿದ್ ಕೇಳಿದ್ರ? ಏನಂತೆ? ಮತ್ಸ್ಯಾವತಾರದ ಲವನಾಗಿದ್ರಂತೆ ನಿಮ್ಮ ರೆಕ್ಕೆ. ಎಷ್ಟು ಮಾತಾಡ್ತಾನೆ ಅದು? ನಾನು ಮೊದಲನೇ ವೇಷ ಕುರಿತ ಮಾತಾಡ್ತೇನೆ. ಹೌದು, ಮೊದಲನೇ ವೇಷ. ನಾನು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ. ಆ ರೆಕ್ಕೆಯಿಂದಲೇ ಸಮುದ್ರವನ್ನ ಹೊಕ್ಕೆ, ಮುರಿದು ಬಿಟ್ಟು ಸೋಮಕನ ಪಕ್ಕೆ,
ಅದು ಅಲ್ಲ ಅಂತ ಹೇಳೋದಕ್ಕೆ ನಿನಗೇನು ಸೊಕ್ಕೆ ಹಾಕಬೇಡ ಕೊಕ್ಕೆ. ಅಮ್ಮ ಎರಡನೇ ಪ್ರಶ್ನೆಗೆ ನೀಗ ಹೊಕ್ಕೆ. ಅಮ್ಮ, ಒಂದು ಹೋಯಿತು ನೆನಪಿರಲಿ. ಹೋಗ್ಲಿ, ಈಗ ಗಟ್ಟಿ ಪ್ರಶ್ನೆ ಉಂಟು. ಹೌದು, ಇವರು ಎರಡನೇ ವೇಷ. ಒಳ್ಳೆ ಎರಡನೇ ವರ್ಷ ಮಾತೇ ಮಾತೇ ಹೌದಾ? ಒಳ್ಳೆ ಎರಡನೇ ವರ್ಷ ಮಾತಿಲ್ಲ. ಅಂದ್ರೆ ಮಾತಿಲ್ಲ ಅಂದ್ರೆ ಮಾತೇ ಮಾತಾಡ್ಲಿಕ್ಕಿಲ್ಲ ಆ ವಿಷಯ. ಅಷ್ಟು ಒಳ್ಳೇದಾಗಿದೆ ಅಂತ. ಎರಡನೇ ವೇಷದಲ್ಲಿ ಮಾತಿಲ್ಲ ಅಂತ, ಎರಡನೇ ವೇಷ ಅಂತ ಗೊತ್ತಾಗುತ್ತೆ. ಹಾಗೆ 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 ಹಾಗೆ. ಸಮುದ್ರವನ್ನು ಕಡಿಯುವಾಗ ಮಂದರ ಪರ್ವತ ಇನ್ನೇನು ಮುಳುಗುತ್ತದೆ ಎನ್ನುವಾಗ ಅದಕ್ಕೆ ಅಡಿಗೋಲಾಗಿ ನಿಂತವರು ನನ್ನವರು ಹೇಗೆ ಹೇಗೆ ಕೂರ್ಮಾವತಾರ. ಅಮ್ಮ, ನಿಮ್ಮ ಯಜಮಾನ್ರು ಅವತ್ತೊಂದು ಕೂರ್ಮ ಮಾಡಿದ್ರಮ್ಮ. ಅದ್ಭುತವಾದಂತ ಕೂರ್ಮ ತಾಯಿ. ಬಾಯಿ ಏನಾಯ್ತು ನಿಮಗೆ? ಅದೆಲ್ಲ ಹೇಳುವಾಗ ಆಹ್ಲಾದಕ ಕಣ್ಣು ತುಂಬುತ್ತಿತ್ತಮ್ಮ. ಒಳ್ಳೆ ಕೂರ್ಮ, ಒಳ್ಳೆ ಕೂರ್ಮ. ಅದೇ ಕೂರ್ಮಾವತಾರವನ್ನು ಮಾಡಿ ಅಂತಹ ಕಾರ್ಯವನ್ನು ಮಾಡಿದವರು. ಆಗ ತಾವಿಯಲ್ಲಿದ್ರು ಕೂರ್ಮನಿಗೆ ಬಲ ಯಾವುದು ತಾಯೇ? ಯಾವುದು? ಬೆನ್ನು. ಹೌದು, ಚಿಪ್ಪು. ನಿಮ್ಮ ಯಜಮಾನರು ಕೂರ್ಮನಾಗಿದ್ದಾಗ ನಾನಾಗಿದ್ದೆ ಕೂರ್ಮನ ಚಿಪ್ಪು. ಮತ್ತೆ ನಿಮ್ಮ ಯಜಮಾನರ ಕೂರ್ಮಕ್ಕೆ ನನ್ನದೇ ಚಿಪ್ಪಾಗಿದೆ. ಏನಂತೆ? ಏನಂತ ಅವ ಹೇಳಿದ್ ಕೇಳಲಿಲ್ವಾ? ಕೇಳಿಸ್ತು, ನೀ ಹೇಳಿದ್ರೆ ಒಳ್ಳೇದಲ್ಲ ಅಂತ. ಅವ ನಿಮ್ಮ ಬೆನ್ನಿನ ಚಿಪ್ಪಾಗಿದ್ದಂತೆ ಕೂರ್ಮಾವತಾರದಲ್ಲಿ. ಎಷ್ಟು ಹೇಗೆ ಹೇಳ್ತಾನೆ ನೋಡಿ. ಹೌದಾ? ಹಾಗೆ ಬಿಟ್ಟ. ನಾವು ಉತ್ತರ ಕೊಡ್ತೇನೆ. ಕುಡಿ ಕುಡಿ. ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಪ್ಪು. ಅದಲ್ಲ ಅಂತ ಹೇಳುವುದೇ ಶುದ್ಧ ತಪ್ಪು. ಇನ್ನಾದ್ರೂ ಅವನ ವಾದವನ್ನು ಒಪ್ಪು. ಮನ್ನಣೆ ದಾಹ ಮನಸ್ಸಿನ ಕಪ್ಪು, ದೇಹಕ್ಕೆ ಮುಪ್ಪು, ನೀ ಬರೀ ಬೆಪ್ಪು. ಆಯ್ತು, ಅಮ್ಮನ ಮುಖ ಈಗ ಕಪ್ಪು. ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ. ನನ್ನ ಮರ್ಯಾದೆ ಪ್ರಶ್ನೆ. ನಿಮಗೆ ನಾನು ಮಾತ್ರ ಅವಕಾಶ ಕೊಡುದು, ಮತ್ತೆ ಯಾರಿಲ್ಲ ಅವಕಾಶ ಕೊಡಲಿಕ್ಕೆ. ಅಲ್ಲಂತದ್ದು ಮಾತು. ಅಮ್ಮ, ಎರಡು ಹೋಯ್ತು. ಹೋದ್ರು ಹೋಗ್ಲಿ, ಹೋದ್ಯಾವುದು ನಮ್ದಲ್ಲ. ಇವರಿಗೆಲ್ಲ ಪೂರ್ಣ ಕಾಲ್ಕೊಂಡ ಮೇಲೆ ಬುದ್ಧಿ ಕೊಡುದು. ಹೋದ್ಯಾವ್ದು ನಮ್ದಲ್ಲ, ಹೋದ್ಯಾವ್ದು ನಮ್ದಲ್ಲ, ಎಲ್ಲ ಹೋಗಿರ್ತದೆ. ಎಲ್ಲ ಹೋಗೋದಕ್ಕೆ ಕೊಡುವುದಿಲ್ಲ. ಇಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ. ಮತ್ತು ಉಂಟು. ಯಾವುದು? ವರಾಹ ಅವತಾರವನ್ನು ಮಾಡಿದವರು. ನಿಮ್ಮ ಯಜಮಾನರು ಮೂರನೇ ವೇಷ. ಯಾವಾಗ? ಯಾವಾಗ? ಆ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ. ಭಯಂಕರ ಪ್ರಚಾರಮ್ಮ. ಹೌದು. ವರಾಹರೂಪಂ ಮತ್ತೆ ವಜ್ರದಂತಧರ ರಕ್ಷಾ ಕವಚಂ. ಅದರಿಂದಲೇ ಕೊಂದವರು ವರಾರೋಪದಿಂದ. ಅಮ್ಮ, ಓ ಹಿರಣ್ಯಾಕ್ಷನ ಕೊಲ್ಲುವಾಗ ಯಾವ ರೀತಿಯಲ್ಲಿ ಕೊಂದಿದ್ದಾರೆ ನಿಮ್ಮ ಯಜಮಾನರು? ವರಾಹ ಅವತಾರದಿಂದ, ಅವರ ಹಲ್ಲಿನಿಂದ ಅವನನ್ನ ಕೋರೆ ದಾಡೆ. ಹೌದು, ಕೋರೆದಾಡ. ನಾನಾಗಿದ್ದೆ ಆ ವರಹನ ದಾಡೆ. ಹಾಯ್ ಬನ್ನಿರಿ, ಬನ್ನಿ ಅಂದೆ. ದೇವರೇ, ಏನಪ್ಪ ಈ ಪರಿಸ್ಥಿತಿಯನ್ನು ಕಂಡಾಗ ನನಗೊಂದು ಮದುವೆ ಆಗದೆ ಇದ್ದದ್ದೇ ಒಳ್ಳೇದ. ಆಯ್ ಬನ್ನಿ. ಆಯುಧಕ್ಕಲ್ಲ ಈ ಜನ್ಮದಲ್ಲಿ ಎಲ್ಲಿ ಮದುವೆ. ಅದೇ ಒಳ್ಳೇದು. ನಾನು ಆಯುಧ ಆಗಿದ್ದೇ ಒಳ್ಳೇದ. ನಾನು ಆಲೋಚನೆ ಮಾಡಿದ್ದು ಒಳ್ಳೇದ. ಒಳ್ಳೇದೇ. ಹೌದು, ನಿಜವಾಗಿ ಮಗ. ಈ ರಗಳೆಲ್ಲ ನೋಡಿದ್ರೆ ಹೀಗೆ ಇರುವುದೇ ಒಳ್ಳೇದು, ಆಯುಧವಾಗುದೇ ಒಳ್ಳೇದು. ಸಾಗರದಲ್ಲಿ ಸಾಗಬೇಕಿದ್ರೆ ಆಗ್ಬೇಕಿದ್ರೆ ತೆಪ್ಪಬೇಕಾಗುತ್ತದೆ. ಸಂಸಾರ ಸಾಗಬೇಕಿದ್ರೆ ತೆಪ್ಪಗಿರ್ಬೇಕಾಗ್ತದೆ. ನಾನಂತಷ್ಟು ಜೋರು ಅಂತ ಇದು ಹೆಂಡತಿ ಕರೆದಾಗ ಬರೋದು. ಆಯ್ತು, ಬಂದು ಹೆಂಡತಿ ಹೊರಗಡೆ ಕರೆದಾಗ ನೋಡಿ, ನಿಮ್ಮಿಬ್ಬರ ದೆಸೆಯಿಂದ ನಾನು ಸ್ವಲ್ಪ ತಯಾರಾಗ್ತಾ ಇದ್ದೇನೆ ಈಗ. ಆಗ್ಬೇಕು. ಇಬ್ರು ಒಂದು ಅವಕಾಶ ಕೊಡ್ತಿದ್ದೀವಿ. ಸ್ವಲ್ಪ ತಯಾರಾಗಿ. ಸ್ವಲ್ಪ ಇದು ಏನೇನು ಗೊತ್ತುಂಟ? ಏನಂತೆ? ನೀವು ವರಾಹ ಅವತಾರದ ಆಗಿದ್ದಾಗ ಅವನಾಗ ನಿಮ್ಮ ಕೋರೆದಾಳಿ ಆಗಿದ್ದನಂತೆ. ಹೌದಾ? ಒಪ್ಪುವುದ ಈ ಮಾತೆಲ್ಲ? ಮೂರನೇ ವಯಸ್ಸು ಮತ್ತೆ ಎಷ್ಟದು? ನಾನು ವರಹನಾಗಿದ್ದಾಗ ಏನಾಗಿದ್ದ ನನ್ನ ಕೋರದಾಡೆ ತೊಲಗಿತು ದೈತ್ಯ ಹಿರಣ್ಯಾಕ್ಷನ ಪೀಡೆ. ಕತ್ತದು ಕಾಲುಂಟು ನೋಡೆ, ನಾನಿವನನ್ನು ಬಿಡೆ, ನಿನಗೇನು ಬಂತು ಕೇಡೆ, ಆದಷ್ಟು ಬೇಗ ಆ ಕಡೆ ಓಡೆ. ದೇವರೇ, ಒಳ್ಳೆ ಸಾಹಿತ್ಯ. ಏನ್ ಸಾಹಿತ್ಯ, ಏನ್ ಸಾಹಿತ್ಯ, ಒಳ್ಳೆ ಸಾಹಿತ್ಯ. ಎಲ್ಲ ಮುಗಿತಾ? ಆಯ್ತಲ್ಲ, ಕೂತ್ಕೊಳ್ಳಿ. ಆದ್ರೆ ಒಳ್ಳೆ ರೀತಿ ಮಾತಾಡಿದ್ದೀವಿ ನೀವು. ನೋಡಿದ್ರ ಯಾವ ತ್ರಾಸ ಹೇಳಿದ್ರೆ ನಾಲ್ಕು ಪ್ರಾಸ ಹೇಳಿದ್ರೆ ಸೈ. ನಿಮ್ಮ ದೆಸೆಯಿಂದ ಸ್ವಲ್ಪ ಎಂತದ್ದಾನೆ ಒಳ್ಳೇದುಂಟು, ಆದ್ರೆ ಕತ್ತೆಗೂ ಕಾಲುಂಟು ನೋಡಿ ಅಂತ ಕೈಯೂ ನನ್ನ ಕಡೆ ಬೇಡಿತ್ತ. ಅಲ್ಲ, ನಾನು ಹೂ ಆಗ್ತೇನೆ, ತೊಂದರೆ ಇಲ್ಲ. ನಾ ಕತ್ತೆ ಆದ್ರೆ ನೀವಿಬ್ರು ಏನಾಗ್ತೀರಿ ಅಂತ ಆಲೋಚನೆ ಮಾಡ್ತೀನಿ. ಆಯ್ತು, ಹೋಗಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅದು ಏನಾಯ್ತು? ನಿನ್ನ ಕತ್ತೆ ಅಂತ ನಾ ಹೇಳಲಿಕ್ಕಿಲ್ಲ. ಪರ್ಯಾಯವಾಗಿ ನನಗೆ ಅವಮಾನ ಆಗುತ್ತೆ.
ಒಂದು ವೇದಿಕೆ ಅಂತ ಆದ ಬಳಿಕ ನಟನಾದರೂ ನಟಿಸಬೇಕಾ ಬೇಡ? ಹೌದು. ಆ ಕಡೆಗೂ ಜನ ಇರ್ತಾರೆ, ಈ ಕಡೆಗೂ ಜನ ನೋಡಿ, ಈ ಕಡೆಗೆ ಹೌದಾ? ಅವ್ರಿಗೆ ಅರ್ಥ ಆಗ್ಬೇಕು ಬೇಡ? ಅದರಿಂದ ಅಭಿನಯ ಎರಡು ಕಡೆಗೆ ಇರಬೇಕಾಗ್ತದೆ. ಹಾಗಾಗಿ ಕತ್ತೆ ಅನ್ನುವಾಗ ನಿನ್ನ ಕಡೆ ಕೈ ಹೋಯ್ತು ಬಿಟ್ರೆ ತೆಗಿ ನನ್ನ ಕತ್ತೆ ಅಂತ ನಾ ಹಾಗೆಲ್ಲ ಹೇಳ್ತೇನೆ. ಮತ್ತೆ ಅಲ್ಲ ಹೌದು ಮುಗಿದ ಹೋಗಿ ಅಂತ 2 ಸಲ ಹೇಳಿದೆ. ಮತ್ತೆ ಬೇಕಾ? ಮತ್ತೆ ಬೇಕಾ? ಮುಗಿಯುವುದಿಲ್ಲ. ಹಾ, ಮೂರೇ ಹೋದದು. ಹಾ. ಹಿರಣ್ಯಕಶಿಪು ಅವನಿಗೆ ಲೋಕವೇ ತತ್ತರಿಸಿ ಹೋಗಿತ್ತು. ಅವನನ್ನ ಕೊಲ್ಲುವುದಕ್ಕೆ ನನ್ನವರು ನರಸಿಂಹ ಅವತಾರವನ್ನು ತಾಳಿ ಅವನನ್ನ ಕೊಂದು ಜಗತ್ತಿಗೆ ಶಾಂತಿಯನ್ನು ಕೊಟ್ಟವರಿದ್ದಾರೆ. ಅವ ಪಡೆದ ವರವೇ ಹಾಗೆ. ರಾತ್ರಿಯಲ್ಲ ಹಗಲಲ್ಲ, ಮೇಲಲ್ಲ ಕೆಳಗಲ್ಲ, ಆಯುಧವಲ್ಲ ನಿರಾಯುಧವಲ್ಲ, ಪ್ರಾಣಿಯಲ್ಲ ಮನುಷ್ಯರಲ್ಲ. ಈ ರೀತಿಯಲ್ಲಿ ಹೌದು. ಆ ಸಂದರ್ಭದಲ್ಲಿ ಒಳಗೂ ಅಲ್ಲದೆ ಹೊರಗೂ ಅಲ್ಲದೆ ಹೊಸ್ತಿಲ ಮೇಲೆ ಆಯುಧವೂ ಅಲ್ಲದೆ ನಿರಾಯುಧವಲ್ಲದೆ ನಖದಿಂದ ಅವನ ಉದರವನ್ನು ಬಗೆದಿತ್ತು. ಹೌದು. ಆ ಸಂದರ್ಭದಲ್ಲಿ ನಾನಾಗಿದ್ದೆ ಆ ನಾರಸಿಂಹನ ನಖ. ಕೆಮ್ಮುದು ಬೇಡ, ನಾನು ಬಂದದ್ದು ನನಗೆ ಯಾರೇ ಗೊತ್ತಾದ್ಮೇಲೆ ಸಾಕಾಗ್ತದೆ. ಹೊಂದಾಣಿಕೆ ಯಾರಿಗೂ ಬರಲಿಲ್ಲ. ನಿಜವಾಗೂ ಆದರ್ಶ ದಂಪತಿಗಳು ಎಲ್ಲಾದ್ರೂ ಸ್ಪರ್ಧೆಗೆ ಹೋದ್ರೆ ಮತ್ತೆ ನಿರ್ಣಯ ಇಲ್ಲ, ನಿಮ್ಗೆ ಬರು. ಗಂಡ ಹೆಂಡತಿಯನ್ನು, ಹೆಂಡತಿಯು ಗಂಡ ಅರಿತು ನಡೆದರೆ ಮಾತ್ರ ಸಂಸಾರ ಚಂದ. ಇಲ್ಲದೆ ಇದ್ರೆ ಉರಿದಬ್ರಿ ಕುಂಡ ಆಗ್ತದೆ. ಈಗ ಅವಳ ಗಂಡನಾಗಿ ನಾನು ನಾರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನಖ ಅಳೆಯಿತು ಲೋಕದ ದುಃಖ. ನಿಜವಾಗಿ ಈತ ನನ್ನ ಪರಮ ಸಖ. ಇವತ್ತು ಅವ ಏನೇ ಹೇಳಿದ್ರು ಹೂ ಹಾಕುವುದೇ ಪರಮ ಸುಖ. ಈಗ ನೋಡವಳ ಮುಖ ಏನಿಲ್ಲ ಸುಖ, ಆಗ ಸ್ವಲ್ಪ ಬೇಸರ ಉಂಟು. ನಿಜವಾಗಲೂ ಅದು ನೀವು ನೋಡಿ, ಹೋಗಿ ನೋಡಿ. ಗುರು ನರಸಿಂಹ ಅಲ್ಲ ದೇವರೇ, ಅದು ಉಗುರು ನರಸಿಂಹವಾಗಬೇಕಿತ್ತು. ಅದು ಉಗ್ರ ನರಸಿಂಹ ಆಯ್ತಲ್ಲ. ಗುರು ನರಸಿಂಹ ಒಂದು ತೆಗೆದು ಒಂದು ನೆನಪಿಗಾದ್ರೆ ಒಂದು ನೋಡಿದ್ರೆ ಈ ಸಲ ಬದಲಾವಣೆ ಮಾಡಿದ್ರೆ ನೀನೇ ಮಾಡ್ಬೇಕು. ಒಂದೋ ನೀ ಆಗ್ಬೇಕು. ಅದಾಗಿ ಆಯ್ತು. ಮುಗಿತಾ ಮತ್ತುಂಟಾ? ಸಣ್ಣ ಸಣ್ಣಯಿಂದಲೇ ಚಲನವಲನ. ಕಣ್ಣಲ್ಲೂ ಮಾತಾಡ್ಬೋದು. ನೀವು ಯಾವ್ಯಾವ್ದ್ರ ಮಾತಾಡ್ತಾರೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಇಷ್ಟೊತ್ತು ಕೊಂದು ಕತೆ ಹೇಳಿದೆ, ಒಂದೇ ಎಲ್ಲ ನೀನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳಿದೆ. ಸತ್ಯವೇ, ಒಂದು ಕಥೆ ಬೇಡ, ಕಥೆಯ ಬದಲು ಮಾಡಿ ಮಾತಾಡ. ಒಂದು ಕತೆ ಹೇಳಿ ಕೂಡ ತಿನ್ನುವುದೇ ಆಗ್ತದೆ. ಅದು ಬೇಡ. ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ಕಟ್ಟಿದ್ರು, ಸುತ್ತಳಕ್ಕೆ. ಹೌದಾ? ಆಗ ವಾಮನಾವತಾರದಲ್ಲಿ ಬಂದು ಅವನನ್ನು ಕೊಲ್ಲಲಿಲ್ಲ, ಅವನಿಗೆ ಶಿಕ್ಷೆಯನ್ನು ನೀಡಲಿಲ್ಲ, ಅವನಿಗೆ ಬದಲಾಗಿ ಒಂದು ಪದವಿಯನ್ನು ಸ್ಥಾನವನ್ನು ಕೊಟ್ಟರು. ಅಂತಹ ಅವತಾರದಲ್ಲಿ ಬಲಿ ಪಾತಾಳಕ್ಕೆ ಹೋಗಿದ್ದು ಹೇಗಮ್ಮ? ಪಾದದಲ್ಲಿ ದೂಡಿದ್ರಪ್ಪ. ಎಂತ ಪಾದದಲ್ಲಿ ದೂಡಿದ್ರು? ನಾನಾಗಿದ್ದೆ ಒಟ್ಟು ವಾಮನನ ಪಾದ. ಇದ್ದು ನಾನು ಬಿಡ್ಲಿಕ್ಕಿಲ್ಲ. ನನಗೆ ಹಾಗೆ ಹೇಳಿಲ್ಲ. ನಾನು ನಿಮ್ಮ ದಸೆಯಿಂದ ಸ್ವಲ್ಪ ತಯಾರಾಗ್ತಾ ಇದ್ದೇನೆ. ಎಲ್ಲಿ ಹುಡುಕುದೇ ಬೇಡ. ಇಷ್ಟು ಮುಂದೆ ಬರ್ತೀರಿ ಇಷ್ಟು ಬೇಗ? ಇದೆಲ್ಲ ಸಿಗುದಿಲ್ಲ. ಪಾದಾಗಿದ್ದರಂತೆ ಬರೀ ಚಕ್ರ. ವಾಮನ. ಹೌದು, ವಾಮನ. ನಾನು ವಾಮನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ. ಬಲಿಯು ಪಾತಾಳಕ್ಕೆ ಹೋದ, ಆಯ್ತು ಪ್ರಪಂಚಕ್ಕೆ ಮೋದ. ಬಿಡು ಮನಸ್ಸಿನ ಖೇದ, ಇನ್ನೂ ಉಂಟ ನಿನ್ನ ವಾದ.